ತಂಪಾದ ಅಲೆಗಳ ರಭಸ, ಶೀತ ಗಾಳಿ, ಇದ್ರ ಮಧ್ಯೆ ನಮ್ಮ ಪ್ರಯಾಣ ಮುಂದುವರಿತು ಜೇಜು ಐಲ್ಯಾಂಡ್ನ ಒಂದು ಸುಂದರ ಜಾಗಕ್ಕೆ. ನಮಸ್ಕಾರ ಎಲ್ರಿಗೂ, ಸ್ನೇಹ ಕಥಾ ಸಮಯಕ್ಕೆ ಸ್ವಾಗತ. ಸಮಯ ಸುಮಾರು ಬೆಳಗ್ಗೆ 10 ಗಂಟೆ. ಸಿಕ್ಕಾಪಟ್ಟೆ ಮೋಡ ಕವಿದಿದ್ದ ಕಾರಣ, ಮಳೆ ಬರೋ ಥರ ಇದ್ದಿದ್ದ ಕಾರಣ ಇನ್ನೂ ಬೆಳಗಿನ ಜಾವ ಅಂತಲೇ ಅನ್ನಿಸ್ತಾ ಇತ್ತು. ಸೊ ನಾವು ಹೊರಟಿದ್ದ ಜಾಗ ಒಂದು ಜೇಜು ಐಲ್ಯಾಂಡ್ನ ಒರುಮ್ಗೆ. ಜೇಜು ಐಲ್ಯಾಂಡಲ್ಲಿ ಸುಮಾರು 300ಕ್ಕೂ ಅಧಿಕ ಒರುಮ್ಗಳಿದೆ. ಒರುಮ್ ಅಂದರೆ ಏನು ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೇರ್ ಇಸ್ ಅ ಕಾಮ್ ಆಫ್ಟರ್ ದ ಸ್ಟಾರ್ಮ್ ಅಂತ ಒಂದು ಮಾತು ಯಾವಾಗಲೂ ಕೇಳಿದ್ದೆ. ಜೇಜು ಐಲ್ಯಾಂಡಲ್ಲಿ ಈ ವಿಷಯ ಸತ್ಯ ಅನಿಸ್ತು. ಇದ್ರ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಡೆಸ್ಟಿನೇಷನ್ನಿನ ಜಾಗ ಬಂದೇ ಬಿಡ್ತು. ಇನ್ನೇನು ಪಾರ್ಕಿಂಗ್ ಮಾಡಿ ನಾವು ನಮ್ಮ ಹೈಕನ್ನು ಶುರು ಮಾಡ್ತೀವಿ. ಬಂದಿರೋ ಜಾಗ ಯಾವುದು ಅಂತ ಹೇಳ್ತೀನಿ, ಕೇಳಿ. ಸೊ ವೆಲ್ಕಮ್ ಟು ತ್ತರಾಬಿ ಒರುಮ್. ತ್ತರಾಬಿ ಒರುಮ್ ಒಂದು ವಾಲ್ಕೆನೋ ಇಂದ ಬಂದಿರೋ ಒಂದು ಸೈಡ್ ಮೌಂಟೇನ್ ಅಂತ ಕರಿಬೋದು. ಇದು ಜೇಜು ಐಲ್ಯಾಂಡ್ ಅಲ್ಲಿ ಇದೆ. ಸ್ವಲ್ಪ ಜೇಜು ಐಲ್ಯಾಂಡ್ ಫಾರ್ಮೇಶನ್ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಜೇಜು ಐಲ್ಯಾಂಡ್ ಬಂದು ಒಂದು ವಾಲ್ಕೆನೋ ಇಂದ ಫಾರ್ಮ್ ಆಗಿರೋ ಐಲ್ಯಾಂಡು. ಸುಮಾರು ಒಂದು 700,000 ವರ್ಷಗಳ ಹಿಂದೆ ಕೊರಿಯನ್ ಸಿಯಲ್ಲಿ ಎರಪ್ಟ್ ಆದಂಥ ಒಂದು ವಾಲ್ಕೆನೋ ಒಂದು 1000 ವರ್ಷಗಳ ಕಾಲ ಕೂಲಿಂಗ್ ಪ್ರೊಸೆಸ್ ಆಗುತ್ತೆ. ಅದಾದ್ಮೇಲೆ ಫಾರ್ಮೇಶನ್ ಆಗಿರೋದೇ ಈ ಜೇಜು ಐಲ್ಯಾಂಡು. ಸೊ ಜೇಜು ಐಲ್ಯಾಂಡ್ನ ಈಸ್ಟ್ ಪಾರ್ಟ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇವತ್ತು ಹೋಗ್ತಾ ಇರೋ ಜಾಗದ ಹೆಸರು ತ್ತರಾಬಿ ಒರುಮ್ ಐಲ್ಯಾಂಡ್. ತ್ತರಾಬಿ ಒರುಮ್ ಐಲ್ಯಾಂಡ್ ಅಲ್ಲ, ತ್ತರಾಬಿ ಒರುಮ್. ಒರುಮ್ ಅಂದ್ರೆ ಒಂದು ವಾಲ್ಕೆನೋ ಸೈಡಲ್ಲಿ ಬಂದಿರುವಂಥ ಒಂದು ಮೌಂಟೇನ್ ಅಂತ ಕರೀತಾರೆ. ನೋಡ್ಬೋದು, ಅದೇ ವ್ಯೂ ಪಾಯಿಂಟು. ಒಂದು ಶಾರ್ಟ್ ಹೈಕಿಂಗ್ ಇದೆ. ಹೈಕ್ ಮಾಡ್ಕೊಂತ ಹೋಗಿ ನಾವು ಮೌಂಟೇನ್ ಸುತ್ತ ನೋಡ್ಬೋದು. ಸೊ ಲೆಟ್ಸ್ ಗೋ ಟು ತ್ತರಾಬಿ ಒರುಮ್. ಸಿಕ್ಕಾಪಟ್ಟೆ ಚಳಿ ಆಗಿದೆ, ನಿಂತ್ಕೊಳಕ್ ಆಗ್ತಾ ಇಲ್ಲ, ಗಾಳಿ. ಓಕೆ, ಲೆಟ್ಸ್ ಗೋ. ಅದಕ್ಕೆ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ. ಏನು ಅಂದ್ರೆ, ಹೋಗಕ್ ಮುಂಚೆ ನಮ್ಗೆ ಇಲ್ಲಿ ಬಗ್ ಸ್ಪ್ರೇ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ನಾವು ಈ ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಕೊಡ್ಚಾದ್ರಿ ಅಲ್ಲಿ ಇಲ್ಲಿ ಎಲ್ಲ ನಾವೇ ಲೀಚ್ ಸ್ಪ್ರೇ ಕ್ಯಾರಿ ಮಾಡಬೇಕು. ಬಟ್ ಇಲ್ಲಿ ವಿಶೇಷ ಏನು ಅಂದ್ರೆ ಬಗ್ ಸ್ಪ್ರೇ ಕೊಟ್ಟಿದ್ದಾರೆ. ಈ ರೀತಿ ತಗೊಂಡು ಹಾಕೊಂಡು ಹೋಗೋದು. ಸೊ ಲೆಟ್ಸ್ ಗೋ. ತಂಗಾಳಿಯ ಆಲಾಪವೇ, ಪಿಸುಮಾತಿನ ಶೃಂಗಾರವೇ, ಆಕಾಶದಾಚೆ ನಾ ನವಿಲಾಗಿ ಕುಣಿವೆ, ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ, ಮನದಾಳದಿ ಗುನುಗೋ ಸಿಹಿಯಾದ ಸ್ವರದ, ನನ್ನ ಹಾಡಿನ ಶ್ರುತಿ ನೀನೇ ಅಲ್ಲವೇ. ಹೀಗೆ ವೆದರ್ನ ಎಂಜಾಯ್ ಮಾಡ್ಕೋತಾ ನಮ್ಮ ಹೈಕ್ನ ಶುರು ಮಾಡಿದ್ವಿ. ಸೊ ಈ ಪ್ಲಾಂಟ್ ಹೆಸರು ಸಿಲ್ವರ್ ಗ್ರಾಸ್ ಅಂತ. ನೋಡ್ಬೋದು, ಬೆಟ್ಟ ಹತ್ಬೇಕಾದ್ರೆ ಯಾರು ಸ್ಕಿಡ್ ಆಗಬಾರ್ದು ಅಂತ ಮ್ಯಾಟ್ ಹಾಕಿದ್ದಾರೆ ಮಧ್ಯದಲ್ಲಿ. ಇದು ಮ್ಯಾಟು. ಸಿಕ್ಕಾಪಟ್ಟೆ ಚಳಿ ಇದೆ, ಗಾಳಿ ಇದೆ. ಸುಮಾರು ಡ್ರಾಮಾಗಳಲ್ಲಿ ಈ ಥರ ಸೀನ್ನ ನೀವು ನೋಡಿರ್ತೀರ. ನನಗೂ ಸಹ ಅದೇ ರೀತಿ ಅನ್ನಿಸ್ತು ಇಲ್ಲಿ ಹೋದಾಗ. ಆಲ್ಮೋಸ್ಟ್ ಬೆಟ್ಟದ ತುದಿಗೆ ವ್ಯೂ ಪಾಯಿಂಟ್ ಹತ್ರಕ್ಕೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಇದ್ರ ಮಧ್ಯೆನೇ ನನಗೆ ಈ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಕಾಣಿಸ್ತು. ವಾಲ್ಕೆನೋ ಕಲ್ಲುಗಳಿಂದ ಮಾಡಿರುವಂಥ ಒಂದು ಸ್ಟ್ರಕ್ಚರ್ ಇದಾಗಿತ್ತು. ಅಲ್ಲಲ್ಲೇ ಈ ರೀತಿಯಾದ ಒಂದು ಸ್ಟ್ರಕ್ಚರ್ನ ಮಾಡಿ ಟೂರಿಸ್ಟ್ ಅಟ್ರಾಕ್ಷನ್ ಥರ ಇಟ್ಟಿದ್ದಾರೆ. ಒಂದು ಕಾಲಕ್ಕೆ ಈ ಜಾಗ ಎಲ್ಲ ಲಾವಾ ಆಗಿತ್ತಾ ಅಂತ ನೆನೆಸ್ಕೊಂಡು ನಂಗೆ ಆಶ್ಚರ್ಯನೂ ಅನ್ನಿಸ್ತು. ಇವತ್ತಿಗೆ ಬ್ಯೂಟಿಫುಲ್ ಪ್ಲೇಸ್ ಇದು. ಆದರೆ ಒಂದು ಕಾಲಕ್ಕೆ ಇದೆಲ್ಲವೂ ಬೆಂಕಿಯ ಉಂಡೆ ಆಗಿತ್ತು, ಲಾವಾ ರಸ ಹರಿತಾ ಇತ್ತು ಇಲ್ಲೆಲ್ಲ ಅಂತ ನೆನೆಸ್ಕೊಂಡ್ರೇ ಆಶ್ಚರ್ಯ ಆಗುತ್ತೆ. ಇನ್ನೇನು ವ್ಯೂ ಪಾಯಿಂಟಿಗೆ ತುಂಬ ಹತ್ತಿರದಲ್ಲೇ ಇದ್ದೀವಿ. ವ್ಯೂ ಪಾಯಿಂಟ್ಗೆ ಹೋದ್ಮೇಲೆ ಒಂದು ಘಟನೆ ಆಗುತ್ತೆ. ಏನು ಅಂತ ನೀವೇ ನೋಡಿ. ಸೊ ಥ್ಯಾಂಕ್ಸ್ ಟು ದಿಸ್ ಫ್ಯಾಮಿಲಿ. ಇವರು ನಾವು ಹೈಕ್ ಮಾಡ್ಕೊಂಡು ಮೇಲೆ ಬಂದಾಗ ನಮಗೆ ಅಂತ ಆರೆಂಜ್ ಮತ್ತು ಕಾಫಿನ ಕೊಟ್ಟರು. ಸೊ ಇಲ್ಲಿ ನನ್ನ ಫ್ರೆಂಡು ಕಾಫಿ ಕುಡಿತಾ ಇದ್ದಾರೆ. ಆ ಫ್ಯಾಮಿಲಿಯವ್ರನ್ನ ಮಾತಾಡಿಸಿ ಅವ್ರ ಹೆಸರು ಕೇಳಿ ಆ ಫುಟೇಜ್ನೂ ರೆಕಾರ್ಡ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಯಿತು ಕ್ಲಿಪ್ಪಿಂಗ್.
ಅವರಿಗೆ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇಷ್ಟೇ ಅಲ್ವಾ, ಎಲ್ಲಿ ಹೋದರೂ ಇಂಡಿಯನ್ ಆದರೂ ಕೊರಿಯನ್ ಆದರೂ ಹ್ಯೂಮನ್ ಆಗೇ ಇರ್ತಾರೆ, ಹ್ಯುಮ್ಯಾನಿಟಿನ ತೋರಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಗಾಳಿ ತುಂಬ ಜಾಸ್ತಿ ಇರೋ ಕಾರಣ ಎಲ್ಲ ಕಡೆ ವಿಂಡ್ ಮಿಲ್ಸ್ನ ಹಾಕಿ ಪವರ್ನ ಜನ್ರೇಟ್ ಮಾಡ್ತಾರೆ ಕೊರಿಯನ್ ಗೌರ್ಮೆಂಟ್. ಟ್ರೆಕ್ ಮುಗಿಸಿ ಕೆಳಗಿಳಿದ ಮೇಲೆ ನಾವು ಹೊರಟಿದ್ದು ಒಂದು ಯುನೀಕ್ ಕೆಫೆಗೆ. ಏನದು ಯುನೀಕ್ ಕೆಫೆ ಅಂತ ಮುಂದೆ ತೋರಿಸ್ತೀನಿ. ದಾರಿಯಲ್ಲಿ ಹೋಗೋವಾಗ ನನಗೊಂದು ಡೌಟ್ ಬಂತು. ಏನು ಅಂತ ಅಂದರೆ, ಈ ಪಕ್ಕದಲ್ಲಿರೋ ಲೇನಲ್ಲಿ ರೆಡ್ ಕಲರ್ ಪಟ್ಟಿ ಇದೆ ಅಂತ. ಅದೇನು ಅಂತ ನನ್ನ ಫ್ರೆಂಡಿಗೆ ಕೇಳಿದಾಗ ಅವ್ರು ಹೇಳಿದ್ರು, ನಾವೀಗ ಅಪ್ಪಿಲ್ ಹೋಗ್ತಾ ಇದ್ದೀವಿ, ಆ ಕಡೆಯಿಂದ ಬರೋ ವೆಹಿಕಲ್ಸ್ಗೆ ಡೌನ್ ಹಿಲ್ ಆಗುತ್ತೆ, ಅವರು ಸ್ಲೋ ಡೌನ್ ಮಾಡಲಿ ಅಂತ ಇರೋ ಸಣ್ಣ ಬ್ಯಾರಿಯರ್ಸ್ ಅಂತ. ಎಷ್ಟು ಥಾಟ್ಫುಲ್ ಅಲ್ವಾ. ಜೆಜು ಐಲ್ಯಾಂಡಲ್ಲಿರೋ ಒಂದು ಫೇಮಸ್ ಫಾರ್ಮ್ ಕೆಫೆಗೆ ಬಂದಿದ್ದೀವಿ. ಒಂದು ಡೈರಿ ಪ್ರಾಡಕ್ಟ್ಸ್ ತಯಾರು ಮಾಡ್ತಾರೆ. ಸೊ ನೋಡ್ಬೋದು ಇಲ್ಲಿ ಹಸುಗಳು ಇಲ್ಲೇ ಸಾಕಿದ್ದಾರೆ. ಇದ್ರದ್ದು ಸೊ ಇದು ಕೆಫೆ ಆರ್ ಸ್ಟೋರ್ ಏನ್ ಕರಿಬೋದು ಅಂತ ಗೊತ್ತಿಲ್ಲ, ನೇಮ್ ಗೊತ್ತಾಗ್ಲಿಲ್ಲ. ಸೊ ಇಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಕೆಫೆಯ ಕಿಚನ್. ನಾವು ಸದ್ಯಕ್ಕೆ ಐಸ್ ಕ್ರೀಮ್ 1 ಕೇಕ್ ಆರ್ಡರ್ ಮಾಡಿದೀವಿ. ದಿಸ್ ಇಸ್ ದ ವ್ಯೂ ಆಫ್ ದ ಕಿಚನ್. ಇದೊಂದು ಬ್ಯೂಟಿಫುಲ್ ಕೆಫೆ, ಫೇಮಸ್ ಮಿಲ್ಕ್ ಪ್ರಾಡಕ್ಟ್ಸ್ ಗೆ. ವೆರೈಟಿ ಐಸ್ ಕ್ರೀಮ್, ಮಿಲ್ಕ್ ಶೇಕ್, ಹಾಗೆ ಕೇಕ್ಸ್, ಎಲ್ಲ ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್. ಈ ಕೆಫೆಯ ವ್ಯೂ ಬಂದು ತುಂಬಾ ಚೆನ್ನಾಗಿದೆ, ಸೀ ಫೇಸಿಂಗ್ ಇದೆ. ಕೆಫೆ ಸೀ ಫೇಸಿಂಗ್ ಇದೆ. ಆ ದೂರ ಕಾಣಿಸ್ತಾ ಇರೋದು ಪೂರ್ತಿ ಸಮುದ್ರ, ಬ್ಲೂ ಕಲರ್. ಝೂಮ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಪೂರ್ತಿ ಸಮುದ್ರದ ಫೇಸಿಂಗ್ ಆಗಿರೋ ಬ್ಯೂಟಿಫುಲ್ ಕೆಫೆ. ಸೊ ನೀವೇನಿದು ಕಾಂಪೌಂಡ್ ನೋಡ್ತಾ ಇದೀರಲ್ಲ, ಇದೆಲ್ಲಾನು ವಾಲ್ಕನೋ ಇಂದ ಫಾರ್ಮ್ ಆಗಿರೋ ಕಲ್ಲುಗಳು. ಸೊ ಆ ಕಲ್ಲನ್ನೇ ತಂದು ರೀತಿ ಕಾಂಪೌಂಡ್ ತರ ಮಾಡಿ ಒಂದು ಚೆನ್ನಾಗಿರೋ ಕೆಫೆನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಕೆಫೆ. ಫುಡ್ ಹೇಗಿದೆ ಅಂತ ರಿವ್ಯೂ ಮಾಡೋಣ. ಈ ಜಾಗದ ಹೆಸರು ಹಾನೆಸ್ಟ್ ಮಿಲ್ಕ್. ನಿಜವಾಗ್ಲೂ ತುಂಬಾನೇ ಹಾನೆಸ್ಟ್ ಆದ ಪ್ರಾಡಕ್ಟ್ಸ್ ಆಗಿತ್ತು. ಇದು ನಮ್ಮ ಆರ್ಡರ್. Melting now. Is it melting? Yeah. Okay. ನಮ್ಮ ಐಸ್ ಕ್ರೀಮ್ ಮೆಲ್ಟ್ ಆಗ್ತಾ ಇದೆಯಂತೆ. ಐಸ್ ಕ್ರೀಮ್. ಇದು ನಮ್ಮ ಫ್ರೆಂಡ್ ಅವರ ಮಿಲ್ಕ್ ಶೇಕ್. ಐಸ್ ಕ್ರೀಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮತ್ತು ಚೀಸ್ ಕೇಕ್ ನೆಕ್ಸ್ಟ್ ಲೆವೆಲ್. ನನ್ನ ಲೈಫಲ್ಲೇ ತಿಂದಂಥ ಬೆಸ್ಟ್ ಚೀಸ್ ಕೇಕ್ ಇದಾಗಿತ್ತು. ಹಾಗೆ ನಮ್ಮ ಟೇಬಲ್ ಕೆಳಗಡೆ ಇದ್ದಂಥ ಅರೇಂಜ್ಮೆಂಟ್ಸ್ ಈ ರೀತಿ ಇತ್ತು. ಕರುಗಳು ಸಣ್ಣ ಸಣ್ಣ ಒಂದು ಟಾಯ್ನ ಇಟ್ಟು ಹುಲ್ಲು ಹಾಕಿ ಈ ರೀತಿ ಟೇಬಲ್ ಕೆಳಗಡೆ ಅರೇಂಜ್ ಮಾಡಿದ್ದಾರೆ. ಗ್ಲಾಸ್ ಟೇಬಲ್, ಅದ್ರ ಕೆಳಗಡೆ ಈ ರೀತಿಯಾದಂಥ ಅರೇಂಜ್ಮೆಂಟ್ಸ್. ತುಂಬಾ ಚೆನ್ನಾಗಿತ್ತು ಕೆಫೆ. ಚೀಸ್ ಕೇಕ್ ಎಷ್ಟು ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಡೇ ಮತ್ತೆ 30 ನಿಮಿಷ ಡ್ರೈವ್ ಮಾಡಿಕೊಂಡು ತಿನ್ನೋಕೆ ಹೋದ್ವಿ. ಆದರೆ ಚೀಸ್ ಕೇಕ್ ಕತೆನೇ ಬೇರೆ ಆಗಿತ್ತು. ಏನು ಅಂತ ಕೇಳಿ. So the cheesecake is right now. Sold out. Yeah. This is disappointing. We drove so far. ಚೀಸ್ ಕೇಕ್ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಸೆಕೆಂಡ್ ಟೈಮ್ ಟ್ರೈ ಮಾಡೋಕ್ಕೆ 2ನೇ ದಿನ ಬಂದ್ವಿ. ನೋಡಿದ್ರೆ ಚೀಸ್ ಕೇಕ್ ಸೋಲ್ಡ್ ಔಟ್. Because you got your ice cream. I am the unlucky one again. ತರಾಬಿ ಓರುಮ್ನ ಸಂಚಿಕೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೌತ್ ಕೊರಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.